ನಮ್ ಆಯುರ್ವೇದದಲ್ಲಿ ವಿರುದ್ಧ ಆಹಾರ ಅನ್ನೋ ಕಾನ್ಸೆಪ್ಟ್ ನೀವೆಲ್ಲರೂ ಕೇಳಿರ್ತೀರ. ಆದ್ರೆ ಏನಿದು ವಿರುದ್ಧ ಆಹಾರ ಅಂದ್ರೆ, ಕೆಲವೊಂದು ಐಟಮ್ಸ್ ಇದೆ ನಮ್ ಆಹಾರದಲ್ಲಿ, ಅದು ಕಾಂಬಿನೇಷನ್ ಒಂದ್ರ ಜೊತೆ ಇನ್ನೊಂದು ಕೂಡ್ಸ್ಕೊಂಡು ತಿನ್ಬಾರ್ದು. ಅದ್ ತಿಂದ್ರೆ ನಮ್ ಬಾಡಿಗೆ ಹ್ಯಾಂಪರ್ ಆಗುತ್ತೆ, ನಮ್ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಇದೇ ಒಂದು ಪ್ರೋಟೋಕಾಲ್ ಅಲ್ಲಿ ಫ್ರೂಟ್ಸ್ ಜೊತೆ ಯಾವ್ದ್ಯಾವ್ದು ಆಹಾರ ಸೇರಿಸ್ಬೋದು, ಯಾವ್ದ್ಯಾವ್ದು ಆಹಾರ ಸೇರಿಸಬಾರ್ದು, ಯಾವ್ದು ಸೇರಿಸಿದ್ರೆ ಏನ್ ಆಗತ್ತೆ ಅನ್ನೋನ ಈ ವಿಡಿಯೋ ಅಲ್ಲಿ ನೋಡೋಣ. ಲಾಸ್ಟ್ ಕಾಂಬಿನೇಷನ್ ಎಲ್ಲರನ್ನೂ ಶಾಕ್ ಮಾಡೋ ಹಾಗಿದೆ, ಸೊ ಕೊನೆವರೆಗೂ ನೋಡಿ. ನಮಸ್ತೆ, ನಾನು ಡಾಕ್ಟರ್ ಮೀನಾಕ್ಷಿ. ನೀವು ನೋಡ್ತಿರೋದು ಡಾಕ್ಟರ್ ಮೀನಾಕ್ಷಿಸ್ ಹೆಲ್ತ್ ಇನ್ಸೈಟ್ಸ್ ವಿಡಿಯೋಸ್. ಫ್ರೂಟ್ಸ್ ಅಂತ ಬಂದಾಗ ಎಲ್ಲಾ ತರದ ಫ್ರೂಟ್ಸ್ ಆಬ್ವಿಯಸ್ಲಿ ನಮ್ಮ ಬಾಡಿಗೆ ತುಂಬಾ ಒಳ್ಳೇದು. ಆದ್ರೆ ನೀವು ಡೈರೆಕ್ಟ್ ಸಿಂಗಲ್ ಫ್ರೂಟ್, ಡೈರೆಕ್ಟ್ ಆಗಿ ರಾ ಫ್ರೂಟ್ ತಿಂತಿದ್ದೀರಾ ಅಂದ್ರೆ ಏನು ತೊಂದರೆ ಇಲ್ಲ, ನೀವು ಡೈರೆಕ್ಟ್ ಆಗಿ ತಗೋಬಹುದು. ಅದನ್ನು ಅಕಾರ್ಡಿಂಗ್ ಟು ಸೀಸನ್. ಕೆಲವೊಂದು ಸೀಸನ್ ಅಲ್ಲಿ ಕೆಲವೊಂದು ಫ್ರೂಟ್ಸ್ ನ ಅವಾಯ್ಡ್ ಮಾಡಕ್ ಹೇಳ್ತೀವಿ. ಅಕಾರ್ಡಿಂಗ್ ಟು ಯೋರ್ ಡಿಸೀಸಸ್, ನಿಮ್ಗೆ ಬಾಡಿಗೆ ಯಾವ ಫ್ರೂಟ್ ಸೆಟ್ ಆಗುತ್ತೋ ಅದ್ರ ಪ್ರಕಾರ ನೀವು ತಗೋಬಹುದು. ಆದ್ರೆ ಈಗ ನಾವೇನ್ ಮಾಡ್ತಿದೀವಿ, ಕೆಲವೊಂದು ಫ್ರೂಟ್ಸ್ ಅಲ್ಲಿ ಕೆಲವೊಂದು ಐಟಮ್ ನ, ಕೆಲವೊಂದು ಆಹಾರಗಳನ್ನ ಮಿಕ್ಸ್ ಮಾಡ್ಕೊಂಡು ತಿಂತಿದೀವಿ. ಸೊ ಅಲ್ಲಿ ಯಾವ ಆಹಾರ ಮಿಕ್ಸ್ ಮಾಡ್ಕೋಬಹುದು, ಯಾವ ಆಹಾರ ಮಿಕ್ಸ್ ಮಾಡ್ಕೋಬಾರ್ದು, ಅದರಿಂದ ಏನ್ ಪರಿಣಾಮ ಆಗುತ್ತೆ ಅನ್ನೋದು ನೋಡೋಣ. ನೀವ್ ಒಂದ್ ವೇಳೆ ಫ್ರೂಟ್ಸ್ ಅದ್ರ ಜೊತೆ ನಟ್ಸ್ ಆಡ್ ಮಾಡ್ತಿದ್ದೀರಾ, ಡ್ರೈ ಫ್ರೂಟ್ಸ್ ನ ಆಡ್ ಮಾಡ್ತಿದ್ದೀರಾ ಅಂದ್ರೆ ಅದು ತುಂಬಾ ಒಳ್ಳೇದು, ನೀವು ಮಾಡ್ಬೋದು. ಯಾಕಂದ್ರೆ ನೀವು ನಟ್ಸ್ ನ ಆಡ್ ಮಾಡೋದ್ರಿಂದ ಫ್ರೂಟ್ ಅಲ್ಲಿ ಇರೋ ಶುಗರ್ ನಿಮ್ ಬಾಡಿಲಿ ಶುಗರ್ ಸ್ಪೈಕ್ ನ ಮಾಡೋದನ್ನ ಪ್ರಿವೆಂಟ್ ಮಾಡುತ್ತೆ. ಸೊ ನಟ್ಸ್ ನ ನೀವು ಆಬ್ವಿಯಸ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಏನು ತೊಂದರೆ ಆಗಲ್ಲ. ನೆಕ್ಸ್ಟ್, ಮೆಲಾನ್ ವಿತ್ ಅದರ್ ಫ್ರೂಟ್ಸ್. ಮೆಲಾನ್ ಅಂದ್ರೆ ವಾಟರ್ ಮಿಲನ್ ಆಗಿರ್ಬೋದು, ಇಲ್ಲ ಮಸ್ಕ್ ಮಿಲನ್ ಆಗಿರ್ಬೋದು. ಇದೆಲ್ಲ ಹೈಡ್ರೇಟಿಂಗ್ ಫ್ರೂಟ್ಸ್. ನೀವು ಇದನ್ನ ಬೇರೆ ಫ್ರೂಟ್ಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಇದು ಹೈಡ್ರೇಷನ್, ನಾನು ಹೇಳ್ದಂಗೆ ಬರೀ ನೀರಿನ ಅಂಶ ಇರೋ ಫ್ರೂಟ್ಸ್ಗಳು, ಮೆಲನ್ಸ್ ಸ್ಪೆಷಲಿ. ಸೊ ನೀರಿನ ಅಂಶ ಇರೋದು ಬೇಗ ಡೈಜೆಸ್ಟ್ ಆಗ್ಬಿಡುತ್ತೆ. ವೇರ್ ಹ್ಯಾಸ್ ಅದರ್ ಫ್ರೂಟ್ಸ್ ಇದ್ರೆ ಅದ್ರ ಜೊತೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಇದರಿಂದ ನಿಮ್ ನಿಮ್ ಡೈಜೆಸ್ಟಿವ್ ಸಿಸ್ಟಮ್ ಹ್ಯಾಂಪರ್ ಆಗ್ಬೋದು. ನೆಕ್ಸ್ಟ್, ನಾವು ಮಿಲ್ಕ್ ಶೇಕ್ಸ್ ಅಂತ ಕೇಳ್ತಿದೀವಿ ಇವಾಗ. ಅದ್ರ ಜೊತೆ ಫ್ರೂಟ್ ಮಿಲ್ಕ್ ಶೇಕ್, ಎಲ್ಲಾ ತರದ್ದು ಫ್ರೂಟ್ ಮಿಲ್ಕ್ ಶೇಕ್ ಸಿಗ್ತಿದೆ. ಆದ್ರೆ ಇದು ತಗೊಳ್ಳೋದು ತುಂಬಾ ತಪ್ಪು. ಫ್ರೂಟ್ಸ್ ಜೊತೆ ಮಿಲ್ಕ್, ಫ್ರೂಟ್ಸ್ ಜೊತೆ ಯೋಗರ್ಟ್, ಫ್ರೂಟ್ ಜೊತೆ ಚೀಸ್, ಇದೆಲ್ಲ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಏನೇನಿದೆಯೋ ಅದೆಲ್ಲ ಫ್ರೂಟ್ಸ್ ಜೊತೆ ತಗೊಳ್ಳೋದು ತುಂಬಾ ತಪ್ಪು. ಯಾಕಂದ್ರೆ ಮಿಕ್ಸ್ ಮಾಡ್ಕೊಂಡು ತಿಂದಾಗ ಮಿಲ್ಕ್ ಪ್ರಾಡಕ್ಟ್ಸ್ ಪ್ಲಸ್ ಫ್ರೂಟ್ಸ್ ನಮ್ ಹ್ಯಾಂಪರ್ ಆಗ್ಬಿಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಹ್ಯಾಂಪರ್ ಆಗುತ್ತೆ. ಅದರಿಂದ ನಮ್ಗೆ ಇಂಡೈಜೆಷನ್ ಆಗಿರ್ಬೋದು, ಕಾನ್ಸ್ಟಿಪೇಷನ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಎಲ್ಲಾ ತರದ GIT, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರಾಕ್ಟ್ ಇನ್ಫೆಕ್ಷನ್ಸ್ ಕಾಯಿಲೆಗಳೇನೇನಿದೆಯೋ ಎಲ್ಲ ನಮ್ಗೆ ಬರಕ್ ಸ್ಟಾರ್ಟ್ ಆಗುತ್ತೆ. ಆದ್ರೂ ನೀವು ಹಂಗೆ ಕಂಟಿನ್ಯೂ ಮಾಡ್ತಿದ್ದೀರಾ ರೆಗ್ಯುಲರ್ ಆಗಿ ತಗೊಳ್ಳೋದು ಅಂದ್ರೆ ಅದು ಒಂದ್ ದಿನದಲ್ಲಿ ನಮ್ ಸ್ಕಿನ್ ಡಿಸೀಸ್ ಆಗಿ ಪರಿಗಣಿಸುತ್ತೆ. ಸೊ ನೀವು ಮಿಲ್ಕ್, ಕರ್ಡ್ ಆರ್ ಚೀಸ್, ಎನಿ ಮಿಲ್ಕ್ ಪ್ರಾಡಕ್ಟ್ಸ್ ನ ಫ್ರೂಟ್ಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ರೆಗ್ಯುಲರ್ ಆಗಿ ತಗೋತಿದ್ದೀರಾ ಅಂದ್ರೆ ಸ್ಕಿನ್ ಡಿಸೀಸ್ ಆಗೋದು ಖಚಿತ. ಫ್ರೂಟ್ಸ್ ಜೊತೆ ಶುಗರ್ ಆರ್ ಹನಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದು, ಇದನ್ನು ಮಾಡಬಾರ್ದು. ಯಾಕಂದ್ರೆ ಅಗೇನ್ ಹನಿ ಮತ್ತೆ ಶುಗರ್, ಆಲ್ರೆಡಿ ಫ್ರೂಟ್ಸ್ ಅಲ್ಲಿ ಶುಗರ್ ಕಂಟೆಂಟ್ ಇದೆ. ಸೊ ನೀವು ಡಬಲ್ ಶುಗರ್ ಲೆವೆಲ್ ನ ತಗೊಂಡಾಗ ಮತ್ತೆ ಸ್ಲೋ ಡೌನ್ ಆಗುತ್ತೆ. ಸೊ ಅಗೇನ್ ಕಾನ್ಸ್ಟಿಪೇಷನ್ ಆರ್ ಬ್ಲಾಟಿಂಗ್ ಇದೆಲ್ಲ ನಿಮ್ಗೆ ಆಗ್ಬೋದು. ನೆಕ್ಸ್ಟ್, ಫ್ರೂಟ್ಸ್ ಮತ್ತೆ ಸ್ಪೈಸಸ್ ಅಂದ್ರೆ ಈಗ ಮಸಾಲೆ, ಚಾಟ್ ಮಸಾಲ ಹಾಕೊಂಡ್ ತಿಂತೀವಿ ಫ್ರೂಟ್ ಜೊತೆ, ಅಥವಾ ಸಾಲ್ಟ್ ಹಾಕೊಂಡ್ ತಿಂತೀವಿ, ಇಲ್ಲ ಕೆಲವೊಂದ್ರಲ್ಲಿ ಓನ್ಲಿ ಮಿರ್ಚಿ ಹಾಕೊಂಡ್ ತಿಂತೀವಿ. ಇದನ್ನ ಹಾಕೊಂಡ್ ತಿನ್ಬೋದು. ಯಾಕಂದ್ರೆ ಆ ಸ್ಪೈಸಿ ಕಂಟೆಂಟ್ ಏನಿದೆಯೋ ಅದು ಸ್ಟಿಬ್ಯುಲೇಟ್ ಮಾಡುತ್ತೆ. ಸೊ ನಾವು ಬ್ಲೋಟಿಂಗ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅದನ್ನ ಪ್ರಿವೆಂಟ್ ಮಾಡುತ್ತೆ. ಸೊ ನೀವು ಫ್ರೂಟ್ಸ್ ಜೊತೆ ಸ್ಪೈಸಸ್ ನ ಹಾಕೊಂಡು ತಗೋಬಹುದು, ತೊಂದರೆ ಇಲ್ಲ. ಫ್ರೂಟ್ಸ್ ಮತ್ತೆ ಸೀಡ್ಸ್, ಎನಿ ಟೈಪ್ ಆಫ್ ಸೀಡ್ಸ್. ಅಗೇನ್ ಫ್ರೂಟ್ ಒಂದು ಸೀಡ್ ಇಂದಾನೆ ಬಂದಿರೋದು ಅಲ್ವಾ. ಸೊ ಸೀಡ್ಸ್ ಮತ್ತೆ ಫ್ರೂಟ್ಸ್ ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಸೀಡ್ಸ್ ಅಲ್ಲಿ omega-3 ಇರುತ್ತೆ. ಸೊ omega-3 ಫ್ಯಾಟಿ ಆಸಿಡ್ಸ್ ಫ್ರೂಟ್ಸ್ ಅಲ್ಲಿರೋ ಶುಗರ್ ನ ಪ್ರಿವೆಂಟ್ ಮಾಡುತ್ತೆ, ಸ್ಲೋ ಡೌನ್ ಮಾಡುತ್ತೆ. ಸೊ ನಮ್ ಬಾಡಿಲಿ ಶುಗರ್ ಇನ್ಕ್ರೀಸ್ ಆಗೋದನ್ನ ಪ್ರಿವೆಂಟ್ ಮಾಡ್ಬೋದು. ಸೊ ನೀವು ಫ್ರೂಟ್ಸ್ ಮತ್ತೆ ಸೀಡ್ಸ್ ನ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್, ಬೇಕ್ಡ್ ಫ್ರೂಟ್ಸ್. ಬೇಕ್ಡ್ ಫ್ರೂಟ್ಸ್ ಅಂದ್ರೆ ಇವಾಗ ನಾವು ಲೈಕ್ ಆಪಲ್ ಪೈ ಅಂತೀವಿ, ಬೇರೆ ಬೇರೆ ವೆರೈಟೀಸ್ ಆಫ್ ಫ್ರೂಟ್ಸ್ ಪೈ ಮಾಡ್ತಿದ್ದಾರೆ, ಲೈಕ್ ಬ್ರೆಡ್ ಫಾರ್ಮ್ ಅಲ್ಲಿ, ಕೇಕ್ ಫಾರ್ಮ್ ಅಲ್ಲಿ. ಅದನ್ನ ಆಕ್ಚುಲಿ ನಾಟ್ ಬ್ಯಾಡ್ ಫಾರ್ ಹೆಲ್ತ್, ಬಾಡಿಗೆ ಪೂರ್ತಿ ಬ್ಯಾಡ್ ಅಂತ ಅಲ್ಲ, ಹಾಗಂತ ಒಳ್ಳೇದು ಅಂತಾನೂ ಅಲ್ಲ. ರೇರ್ ಆಗಿ, ಯಾವಾಗ್ಲೋ ಮಂತ್ಲಿ ಒನ್ಸೋ ಯಾವಾಗ್ಲೋ ರೇರ್ ಆಗಿ ತಗೋಬಹುದು, ತೊಂದ್ರೆ ಇಲ್ಲ. ಅಂಡ್ ಕಮಿಂಗ್ ಫಾರ್ ಲಾಸ್ಟ್, ಫ್ರೂಟ್ ಜ್ಯೂಸಸ್. ಆಕ್ಚುಲಿ ಇಟ್ಸ್ ಶಾಕಿಂಗ್, ಫ್ರೂಟ್ ಜ್ಯೂಸಸ್ ನಾವು ತಗೊಳ್ಳೇಬಾರ್ದು. ಸ್ಪೆಷಲಿ ಯಾರು ಡಯಾಬಿಟಿಕ್ ಇರ್ತಾರೋ ಅವ್ರ ಫ್ರೂಟ್ ಜ್ಯೂಸಸ್ ನ ಟೋಟಲಿ ಅವಾಯ್ಡ್ ಮಾಡ್ಬೇಕು. ಏನಕ್ಕೆ ಅಂದ್ರೆ, ಏನಪ್ಪಾ ಎಲ್ಲಾ ಡಾಕ್ಟರ್ ಫ್ರೂಟ್ ಜ್ಯೂಸಸ್ ತಗೊಳ್ರಿ, ಹೈಡ್ರೇಟ್ ಆಗುತ್ತೆ ಬಾಡಿ ಅಂದ್ರೆ ಈ ಡಾಕ್ಟರ್ ಬೇಡ ಅಂತಿದ್ದಾರೆ ಅನ್ಕೊಂಡ್ರ? ಯಾಕಂದ್ರೆ ಫ್ರೂಟ್ ಜ್ಯೂಸಸ್
ಅಂದ್ರೆ ನಾವ್ ಅದ್ರಲ್ಲಿರೋ ಪ್ರೋಟೀನ್ಸ್, ಫೈಬರ್ಸ್ ಎಲ್ಲ ತೆಗಿತಿದೀವಿ, ಸಿಪ್ಪೆ ಎಲ್ಲ ತೆಗ್ದ್ಬಿಟ್ಟು ಬರೀ ಒಳಗಡೆ ಶುಗರ್ ಕಂಟೆಂಟ್ ಏನಿದೆಯೋ ಅದನ್ನ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿತಿದೀವಿ. ಸೊ ಅದರಿಂದ ಏನಾಗುತ್ತೆ, ನಿಮ್ ಬಾಡಿಲಿ ಶುಗರ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಸೊ ನೀವು ರೆಗ್ಯುಲರ್ ಆಗಿ ತಗೊಳೋದ್ರಿಂದ ನಿಮ್ ಬಾಡಿಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿ ಪ್ರೀ ಡಯಾಬಿಟಿಕ್ ಬರೋ ಚಾನ್ಸಸ್ ಇರುತ್ತೆ. ಸೊ ಫ್ರೂಟ್ ಜ್ಯೂಸಸ್ ನ ರೆಗ್ಯುಲರ್ ಆಗಿ ತಗೊಳೋದ್ ಅವಾಯ್ಡ್ ಮಾಡಿ. ಯಾವಾಗ್ಲೂ ನಿಮ್ ಬಾಡಿ ಡಿಹೈಡ್ರೇಟ್ ಆಗಿತ್ತು, ಸೊ ಹೈಡ್ರೇಟ್ ಮಾಡ್ಕೋತಿದ್ದೀರಾ ಅಂದ್ರೆ ಓಕೆ. ಅವ್ರ ಹೈಪೋಗ್ಲೈಸಿಮಿಯಾ ಆಗಿತ್ತು, ಅದಕ್ಕೆ ನೀವು ತಗೋತಿದ್ದೀರಾ ಅಂದ್ರೆ ಓಕೆ. ಆದ್ರೆ ಆನ್ ರೆಗ್ಯುಲರ್ ಬೇಸಿಸ್ ಫ್ರೂಟ್ ಜ್ಯೂಸಸ್ ಅವಾಯ್ಡ್ ಮಾಡೋದು ಒಳ್ಳೇದು. ಸ್ಪೆಷಲಿ ಪ್ರೀ ಡಯಾಬಿಟಿಕ್ ಆರ್ ಡಯಾಬಿಟಿಕ್ ಪೇಷಂಟ್ಸ್ ಅಂತೂ ತಗೊಳ್ಳೋ ಹಾಗೆ ಇಲ್ಲ. ಸೊ ಟೋಟಲಿ ನಾನ್ ಹೇಳೋದೇನು ಅಂದ್ರೆ, ಯಾವುದೇ ಫ್ರೂಟ್ಸ್ ತಿನ್ನಿ, ಸಿಂಗಲ್ ಫ್ರೂಟ್ ಆಗಿ ತಿನ್ನಿ. ಆರ್ ದಿ ಡೈಜೆಷನ್ ಕೆಪಾಸಿಟಿ ಯಾವುದು ಹೈಯರ್ ಲೆವೆಲ್ ಅಲ್ಲಿ ಡೈಜೆಷನ್ ಕೆಪಾಸಿಟಿ ಇದೆಯೋ ಅದೆಲ್ಲ ಒಂದ್ ಗ್ರೂಪಿಗೆ ತಿನ್ನಿ. ಯಾವ್ದು ಹೈಡ್ರೇಟಿಂಗ್ ಕೆಪಾಸಿಟಿಯಲ್ಲಿ ಇದೆಯೋ ಅದೆಲ್ಲ ಒಂದ್ ಗ್ರೂಪ್ ಅಲ್ಲಿ ತಿನ್ನಿ. ಸೊ ನಿಮ್ ಅಗ್ನಿ ಹ್ಯಾಂಪರ್ ಆಗಲ್ಲ, ಬಾಡಿಗೆ ಏನು ಎಫೆಕ್ಟ್ ಆಗಲ್ಲ. ಹಾಗೆ ನೀವು ತಿಂದಿರೋ ಫ್ರೂಟ್ಸ್ 100% ರಿಸಲ್ಟ್ ನಿಮ್ ಬಾಡಿಗೆ ದಕ್ಕುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಅವರಿಗೂ ಯಾವ ಫ್ರೂಟ್ಸ್ ಯಾವ ಜೊತೆ ತಿನ್ಬೇಕು ಅನ್ನೋದು ಗೊತ್ತಾಗುತ್ತೆ. ಇದೇ ತರದ ಇನ್ನಷ್ಟು ಹೆಲ್ತ್ ಟಾಪಿಕ್ ಬಗ್ಗೆ ತಿಳ್ಕೊಳಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಾನು ಡಾಕ್ಟರ್ ಮೀನಾಕ್ಷಿ, ಸಿಗ್ತೀನಿ ಮತ್ತೊಂದು ವಿಡಿಯೋ ಅಲ್ಲಿ. ಥ್ಯಾಂಕ್ ಯು.